ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ಇವತ್ತು ಈ ಎಪಿಸೋಡ್ನಲ್ಲಿ ತುಮಕೂರು 2047 ಯಾರ್ಯಾರು ಶ್ರಮ ಹಾಕಬೇಕು, ಹೆಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನನ್ನ ಆಲೋಚನೆಯಲ್ಲಿ ಹೇಳ್ತಾ ಇದ್ದೀನಿ. ನಾವು ವಿಶ್ವಗುರು 2047ಕ್ಕೆ ಮಾಡ್ತೀವಿ, ಅಭಿವೃದ್ಧಿ ಹೊಂದಿದ ಭಾರತ ಅಂತ ಪ್ರಧಾನಮಂತ್ರಿಯವರು ಹೇಳಿದರೆ, ಅವ್ರ ಪ್ರಧಾನಮಂತ್ರಿಗಳು ಮತ್ತು ಅವ್ರ ಕ್ಯಾಬಿನೆಟ್ನರೇ ಮಾಡಿದರೆ ನಾವು ನಂಬರ್ 1 ಆಗಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಅಭಿವೃದ್ಧಿ ಮಾದರಿ ಮಾಡ್ತೀನಿ ಅಂತ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯರಾಗಲಿ ಅವ್ರ ಕ್ಯಾಬಿನೆಟ್ ಮಾಡಿದ್ರೆ ಆಗಲ್ಲ. ಬ್ರಾಡ್ ಬೆಂಗಳೂರು ಮಾಡ್ತೀನಿ ಅಂತ ಬರೀ ಶಿವಕುಮಾರ್ ಅವರು ಪ್ರಯತ್ನ ಪಟ್ಟರೆ ಆಗಲ್ಲ. ತುಮಕೂರನ್ನ ವಾರಣಾಸಿ ತರ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ನಮ್ಮ ಸೋಮಣ್ಣವರಾಗ್ಲಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರಾಗ್ಲಿ ಅಥವಾ ರಾಜಣ್ಣವರಾಗ್ಲಿ ಅಥವಾ ಶಾಸಕರುಗಳಾಗ್ಲಿ ಹೇಳಿದ್ರೆ ಮಾಡಕ್ ಆಗಲ್ಲ. ಯಾರು ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು, ಹೆಂಗ್ ಮಾಡ್ಕೊಂಡ್ರೆ ನಾವು ಗುರಿ ಮುಟ್ತೀವಿ ಅಂತಕ್ಕಂಥದಕ್ಕೆ ನನ್ನ ಆಲೋಚನೆಗಳ ಬಗ್ಗೆ ನಾನು ಪಾಯಿಂಟ್ ಒಂದು ಹೇಳ್ತೀವಿ. ನಾನೀಗಾಗಲೇ ನನ್ನ ಮಗ KR ಸೋಹನ್ ಅವನ ಪ್ರಾಜೆಕ್ಟ್ ವರ್ಕ್ ಮಾಡಿ ಗೌರ್ಮೆಂಟಿಗೆ ಕೊಟ್ಟರೆ ಮಧ್ಯಂತರ ಒಂದು ವರದಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದಿಂದ ಹೆಚ್ಚಿಗೆ ಅನುದಾನ ತರಬೇಕಾದ್ರೆ ಕಾರ್ಯತಂತ್ರ ಯಾಕೆ ರೂಪಿಸ್ಬೇಕು ಅಂತ ನಮ್ಮ ಪ್ರಾಜೆಕ್ಟೇ ಅದು. ಅದರಲ್ಲಿ ನಾನು ಮಧ್ಯಂತರ ವರದಿಗೆ ನಂಬರ್ 1 ಕರ್ನಾಟಕ ಜ್ಞಾನದಾನ ಮಾಡಿ ಅಂತ ಕೊಟ್ಟಿದ್ದೀನಿ. ಅದರಲ್ಲಿ ನಾನು ಮೇಜರ್ ಆಗಿ ನಾನು ಹೇಳಿರ್ತಕ್ಕಂಥದ್ದು, AC ರೂಮಲ್ಲಿ ಕುಂತ್ಕೊಂಡ್ರೆ ನಿಮ್ಮ ಪ್ರಾಜೆಕ್ಟ್ಗಳು ಆಗಲ್ಲ. ಪ್ರತಿ ಊರಲ್ಲಿ ಪ್ರತಿ ಬಡಾವಣೆಗೆ ಅವ್ರವ್ರು ಏನು ಹೇಳ್ತಾರೆ ಅಲ್ಲಿನ ಜನಕ್ಕೇನು ಬೇಕೋ ಅದನ್ನು ನಾವು ನೀಡ್ ಬೇಸ್ಡ್ ಪ್ರಾಜೆಕ್ಟ್ ಮಾಡಬೇಕು. ನೀಡ್ ಬೇಸ್ಡ್ ಪ್ರಾಜೆಕ್ಟ್. ಅದಕ್ಕೋಸ್ಕರ ನಾವು ಊರಿಗೊಂದು ಬಡಾವಣೆಗೊಂದು ಪುಸ್ತಕ, ಊರಿಗೊಂದು ಪುಸ್ತಕ, ಬಡಾವಣೆಗೊಂದು ಪುಸ್ತಕ, ಅಥವಾ ಊರಿಗೊಂದು ವಿಷನ್ ಡಾಕ್ಯುಮೆಂಟ್ 2047, ಬಡಾವಣೆಗೊಂದು ವಿಷನ್ ಡಾಕ್ಯುಮೆಂಟ್ 2047 ಅಂತಲೂ ಕರಿಬೇಕು ನಾವು. ಅಲ್ಲಿ ಆ ಊರ್ನರೇ ಕುಂತ್ಕೋಬೇಕು. ಅಲ್ಲಿ ಏನೇನು ನಮ್ಗೆ ಆಗ್ಬೇಕು, ಹೆಂಗ್ ಮಾಡಬೇಕು, ಪ್ಲಾನ್ ಅನ್ನ ಮಾಡಬೇಕು, ಈಗೇನೇನು ಆಗಿದೆ, ಹಿಂದೇನೇನು ಆಗಿದೆ, ಏನೇನು ರಿಕ್ವೈರ್ಮೆಂಟ್ ಇದೆ ಅಂತಕ್ಕಂಥದ್ದನ್ನ ಯೋಜನೆ ರೂಪಿಸ್ಬೇಕಾಗತ್ತೆ. ಅವರು ಯೋಜನೆ ರೂಪಿಸ್ಬೇಕಾದ್ರೆ ಅವರು ಪ್ರತಿಯೊಬ್ಬ ವ್ಯಕ್ತಿವಾರು ಆ ಊರ್ನಲ್ಲಿ ಎಷ್ಟು ಜನ ಇರ್ತಾರೆ, ಯಾವ ಕಮ್ಯುನಿಟಿನಾರ ಇರಲಿ, ಅಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬ ವ್ಯಕ್ತಿಗೆ ನನ್ನ ಡೆವಲಪ್ಮೆಂಟ್ 2047 ನಾನೇನಾಗಬೇಕು, ನಾನು ಕನಸು ಕಾಣ್ಬೇಕ್ರಿ. ನಾವು ಕನಸು ಕಂಡ್ರೆ ಅಲ್ಲಿ ದೇಶ ಉದ್ಧಾರ ಆಗೋದು. ನಾನು ದುಡಿದ್ರೆ ದೇಶ ಉದ್ಧಾರ ಆಗೋದು. ನಾನು ದುಡಿದರೆ ಸೋಂಬೇರೆ ಮಲಿಕಂಡ್ರೆ ದೇಶ ಹೆಂಗ್ ಉದ್ಧಾರ ಆಗುತ್ತೆ? ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಎಲ್ಲ ಹೇಳ್ಕೊಂಡು ಹೋದ ಆಗಲ್ಲ. ನಾನು ಪ್ರತಿಯೊಬ್ಬ ವ್ಯಕ್ತಿನೂ ಸಹ ನಾನು ಏನ್ ಮಾಡಬೇಕು, ಯಾವ ರೀತಿ ಡೆವಲಪ್ ಆಗಬೇಕು ಅಂತಕ್ಕಂಥದ್ದು ಕಾನ್ಸಂಟ್ರೇಷನ್ ಕೊಡ್ಬೇಕಾಗತ್ತೆ. ನಾನು ಆದ್ಮೇಲೆ ನಮ್ಮ ಕುಟುಂಬ ಹೇಗಾಗಬೇಕು, ನಾನು ವೈಯಕ್ತಿಕ ಆದ್ಮೇಲೆ ಈ ಕುಟುಂಬದಲ್ಲಿ ನಾವು ಏನೇನು ಮಾಡಬೇಕು, ಯಾವ ಜಮೀನಿದೆ, ಎಲ್ಲಿ ಬೋರ್ ಕೊಡಿಸ್ಬೇಕು, ಎಲ್ಲಿ ತೋಟ ಮಾಡಬೇಕು, ಆ ಆಲೋಚನೆಗಳು ಕುಟುಂಬಕ್ಕೆ ಏನ್ ಬೇಕು. 2047 ನಾವು ಒಂದು ಕನಸು ಕಾಣ್ಕೋಬೇಕು. ನಮ್ದೇ ಆಗಿರ್ತಕ್ಕಂಥ ಒಂದು ಬಡ್ಜೆಟ್ ಹಾಕಬೇಕಾಗತ್ತೆ. ಆಮೇಲೆ ನಾವು ಎಲ್ಲಿ ತಗೋಬೇಕು, ಅದಕ್ಕೆ ಲೋನ್ ತಗೋಬೇಕಾ, ನಾವು ಸ್ವಂತನೇ ಮಾಡ್ಬೇಕಾ, ಹೆಂಗ್ ಹಾಕಬೇಕು ಅನ್ನೋದು ವರ್ಷ ನಾವು ಪ್ಲಾನ್ ಮಾಡ್ಕೊಂಡು ನಾವು ಡೆವಲಪ್ ಆಗಿ ನಾವು ದೇಶಕ್ಕೆ ಕೊಡುಗೆ ಕೊಡಬೇಕಾಗತ್ತೆ. ತದನಂತರ ಒಂದು ಸರ್ವೆ ನಂಬರ್ ವಾರು ನಮ್ದೇ ಜಮೀನು ಇರಲಿ. ನಮ್ಮ ಜಮೀನು ಇದ್ರೆ ನನ್ನ ಜಮೀನೊಳಗೆ ಇದ್ರೊಳಗೆ ಏನೇನು ಮಾಡಬೇಕು, ಯಾವ ಮರ ಬೆಳೆಸ್ಬೇಕು, ಯಾವ ಗಿಡ ಬೆಳೆಸ್ಬೇಕು, ಆ ಥರ ಆಲೋಚನೆ ಮಾಡ್ತೀವಿ. ಸರ್ಕಾರದಿದ್ರೆ ಆ ಸಮುದಾಯ ಜಮೀನು ಇಷ್ಟು ಎಕರೆ ಇದೆ, ಅಲ್ಲಲ್ಲಿ ನಾವೇನ್ ಮಾಡ್ಬೇಕು, ಗಿಡ ಬೆಳಿಬೇಕಾ, ಮರ ಬೆಳಿಬೇಕಾ, ತಪವನ ಮಾಡ್ಬೇಕಾ, ಪವಿತ್ರವನ ಮಾಡ್ಬೇಕಾ, ಅಥವಾ ಈ ಸ್ಮಶಾನ ಮಾಡ್ಬೇಕಾ, ಈ ರೀತಿ ಯಾವ ಜಾಗನ ಏನೇನು ಕುಂಡ್ರಿಸ್ಕೊಂಡು ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಆಲೋಚನೆ ಮಾಡ್ಬೇಕು, ಸರ್ವೆ ನಂಬರ್ ವಾರು. ತದನಂತರ ನೋಡಿ, ಅದರಲ್ಲಿ ನಾನು ಊರಿಗೆ ಒಂದು ಪವಿತ್ರವನ, ನಾನು ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಬಸವರಾಜ್ ಅವ್ರ ಕಡೆಯಿಂದ ಪತ್ರ ಬರೆಸಿ ನಾವು ಇಡೀ ಜಿಲ್ಲೆ ಒಳಗೆ ಜಾಗ ಐಡೆಂಟಿಫೈ ಮಾಡಿ ಪ್ರತಿ ಊರಿಗೊಂದು ಬಯೋಡೈವರ್ಸಿಟಿ ಪಾರ್ಕ್. ಆವಾಗ ನಮ್ಮ ಇವರಿದ್ರು, ನಮ್ಮ ಈಗ ಪರಮೇಶ್ವರ್ ಅವ್ರ ಹತ್ರ PS ಆಗಿದ್ದಾರೆ, ಚನ್ನಬಸವಯ್ಯನವರು ಅಂತ. ಈಗ ಅವ್ರ ಹತ್ರ ಈಗ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿದ್ದಾರೆ ಪರಮೇಶ್ವರ್ ಅವರ ಆಫೀಸಲ್ಲಿ. ಅವರು ಇಲ್ಲಿ ADDC ಇದ್ರು. ತಕ್ಷಣನೇ ರಮೇಶ್ ಇವತ್ತೇ ಲೆಟ್ರು ಕೊಡು, ಇವತ್ತೇ ಬರ್ದು ಎಲ್ಲ DC ಗಳು ಎಲ್ಲ AC ಗಳಿಗೆ ತಹಸೀಲ್ದಾರ್ಗಳು ಗೊತ್ತಾಗ್ಬಿಡ್ತದೆ, ವೆರಿ ಗುಡ್ ಐಡಿಯಾ, ನನಗೂ ಇಂಟ್ರೆಸ್ಟ್ ಆಗಿದೆ ಅಂತ. ನಾವು ಬೆಳಗ್ಗೆ 6 ಗಂಟೆ ಫೋನಲ್ಲಿ ಮಾತಾಡಿದ್ವಿ ನಾನು ಅವರು. ತಿರ್ಗಾ ನಾನು 10:30 ಅಷ್ಟೊತ್ತಿಗೆ MP ಅವ್ರು ಲೆಟ್ರ್ ಮಾಡಿ ನಮ್ಮ ಹರೀಶ್ ಕೈಲಿ ಅಲ್ಲಿ ಆಫೀಸಿಗೆ ಕೊಟ್ಟು ಕಳಿಸಿದ್ರೆ 5 ಗಂಟೆಗೆ ಅವ್ರು ನನಗೆ ಅವತ್ತೇ ಲೆಟ್ರ್ ಮಾಡಿ DC ಅವ್ರ ಸೈನ್ ಮಾಡಿಸಿ ಎಲ್ಲ AC ಗಳಿಗೆ ಉಪವಿಭಾಗಾಧಿಕಾರಿಗಳಿಗೆ ಹಾಕ್ಬಿಟ್ಟು ನನಗೊಂದು ಕಾಪಿ ಹಾಕಿರು. ನಮ್ಮ ತಹಸೀಲ್ದಾರ್ಗಳು AC ಎಲ್ಲೆಲ್ಲಿ ಇಕ್ಕೊಂಡು ಕುಂತವ್ರೋ ಗೊತ್ತಿಲ್ಲ, ನಾನು ಅದು ರಿವ್ಯೂ ಮಾಡಕ್ ಹೋಗಿಲ್ಲ. ಈಗ ಯಾರು ಎಷ್ಟೆಷ್ಟು ಮಾಡವ್ರೆ ಅಂತ ಹೇಳ್ಬಿಟ್ಟು ನಾವು ಹೋಗ್ಬೇಕಾಗತ್ತೆ. ಅದ್ರ ಜೊತೆಗೆ ಅದು ಆಗ್ತಿದ್ದಂಗೆನೆ ನನ್ನ ಈ ಪೇಪರಲ್ಲಿ ನಾನು ಮಾಡಿರೋ ಎಲ್ಲ ಸರ್ಕಾರದ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ ಇರ್ಬೋದು, ಅವರು ACS ಇರ್ಬೋದು, ಯಾರು ಡೈರೆಕ್ಟರ್ಗಳು ಇರ್ಬೋದು, ಅವ್ರಿಗೆಲ್ಲ ಕಳಿಸ್ತೀನಿ ನಾನು ಒಂದು ವಾರ್ಡ್ಗೆ. ಆಮೇಲೆ ನಾನು ಪತ್ರಗಳು ಬರೀತೀನಿ, ನಾನು ಈ ಥರ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಕಾಕತಾಳೀಯ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಮ್ಮ ಅತಿಕ್ ಸಾಹೇಬರು ಒಂದು ಇಶ್ಯೂ ಮಾಡಿರೋ ಎಲ್ಲರಿಗೂ, ಊರಿಗೊಂದು ಪವಿತ್ರವನ ಮಾಡಿ, ಅಥವಾ ಪಂಚಾಯತಿಗೆ ಒಂದು ಪವಿತ್ರ ಮಾಡಿ, ಊರಿಗೊಂದು ಪವಿತ್ರವನೇ ಮಾಡಿ. ನಾನು ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಪಾರ್ಕ್ ಅನ್ನಿ ಅವ್ರ ಪವಿತ್ರವನ ಹೆಸರು ಏನಾರಾಗಿರ್ಲಿ, ಅಟ್ಲೀಸ್ಟ್ ಕಾನ್ಸೆಪ್ಟ್ ಸರ್ಕಾರ ಬಂತು. ಈಗ ಜಿಲ್ಲಾಧಿಕಾರಿಗಳು ಅದನ್ನ ಮಾಡ್ತಾವ್ರೆ, ಅವ್ರು ಎಷ್ಟು ಮಾಡಿದಾರೆ, ಏನ್ ಮಾಡವ್ರೆ ಅಂತ ತಗೋಬೇಕು. ಅದ್ರೊಳಗೆ ಆ ಜಾಗದೊಳಗೆ ಥೀಮ್ ಪಾರ್ಕ್ ಮಾಡಿ ಅಂತ ಹೇಳ್ತಾ ಇದೀನಿ ನಾನು. ಆ ಥೀಮ್ ಪಾರ್ಕ್ ಏನು, ಆ ಊರಿಗೆ ಸಂಬಂಧಪಟ್ಟಿದ್ದು, ಆ ಊರಿನ ನಕ್ಷೆ, ಆ ಊರಲ್ಲಿ ಏನನ್ನೈತೆ, ಹೆಂಗ್ ಮಾಡ್ಬೇಕು ಅಂತಕ್ಕಂಥದ್ದು ಪೂರ್ತಿ ಅಲ್ಲಿ ನೋಡ್ಬಿಟ್ರೆ ಗೊತ್ತಾಗ್ಬಿಡ್ಬೇಕು. ಅದು ಥೀಮ್ ಪಾರ್ಕ್ ಮಾಡ್ತಕ್ಕಂಥದ್ದು.
ಪಂಚವಟಿ ಗಿಡ ಹಾಕ್ಬೇಕು ಅಂತದ್ದು. ಪಂಚವಟಿ ಗಿಡ ಬಗ್ಗೆ ಒಂದು ವಿಶೇಷವಾಗಿ ಹೇಳ್ತೀನಿ ನಾನು. ಅದ್ರೊಳಗೆ ಒಂದು 5 ಪಂಚವಟಿ ಗಿಡ ಹಾಕಿ ಥೀಮ್ ಪಾರ್ಕ್ ಮಾಡಿ, ಆಮೇಲೆ ಅದ್ರೊಳಗೆ ಒಂದು ನಾಲೆಡ್ಜ್ ಬ್ಯಾಂಕ್, ಅದ್ರೊಳಗೆ ಆರಾಮ್ ಮಾಡಿ ಗ್ರಂಥಾಲಯನ ಬೇರೆ ಕಡೆಗೆ ಆರಾಮ್ ಮಾಡಿ. ಅದ್ರೊಳಗೆ ಹತ್ತದಾಗಿದ್ರೆ ಒಳ್ಳೇದು, ಹತ್ತದಾಗಿಲ್ಲ ಅಂದ್ರೆ ದೂರದಾಗಿದ್ರೆ ಆ ಊರೊಳಗೆ ಎಷ್ಟು ಜಾಗ ಇರುತ್ತೋ ಚಿಕ್ಕದೊಂದು ಮಾಡಿ ಅಲ್ಲೊಂದು ಗ್ರಂಥಾಲಯ, ನಾಲೆಡ್ಜ್ ಬ್ಯಾಂಕ್, ಅದ್ರೊಳಗೆ ನಮ್ಮೂರಿಗೆ ಸಂಬಂಧಪಟ್ಟಿದ್ದು ಏನೇನು, ನಮ್ಮ ಬಡವಳಿಗೆ ಸಂಬಂಧಪಟ್ಟಿದ್ದು ಏನೇನು ಎಲ್ಲ ಸಂಪೂರ್ಣವಾಗಿ ಅಲ್ಲಿರ್ಬೇಕು. ತುಮಕೂರು ಸೆಂಟ್ರಲ್ ಲೈಬ್ರರಿ ಲಿಂಕ್ ಆಗ್ಬೇಕು, ಅದು ಡಿಜಿಟಲ್ ನೋಡ್ಬೇಕು, ಫಿಸಿಕಲ್ ನೋಡ್ಬೇಕು, ಆ ತರ ಇರಬೇಕು ಅಂತ ಇದು ಮಾಡ್ಕೊಂಡಿದೀವಿ. ಅದ್ರ ಜೊತೆಗೆ ಈಗ ಕೇಂದ್ರ ಸರ್ಕಾರ CSC ಸೆಂಟರ್ ಅಂತ ಮಾಡಿದೆ. ಆ CSC ಸೆಂಟರ್ಗಳು ಪ್ರತಿಯೊಂದು ಊರಿಗೂ ಒಬ್ಬಿರ್ಬೋದು. ಅವ್ನ ಮನೆಗೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಇಟ್ಕೊಂಡು ಮಾಡ್ಬೋದು. ಅವ್ನಿಗೆ ಇಷ್ಟಿಷ್ಟು ರೇಟ್ ಅಂತ ಆಲ್ರೆಡಿ ಫಿಕ್ಸ್ ಮಾಡ್ಬಿಟ್ಟಿದೆ ಗೌರ್ಮೆಂಟ್. ಅವನ್ ಊರಿಗೊಂದು CSC ಕಂಪ್ಯೂಟರ್ ಸೆಂಟರ್, ಆಮೇಲೆ ಊರಿಗೊಬ್ಬ ಬಡವಣೆಗೊಬ್ಬ ಡಾಟಾ ಮಿತ್ರ. ಡಾಟಾ ಮಿತ್ರ ಅಂದ್ರೆ ನಾವ್ ಏನ್ ಕೇಳಿದ್ರು ಅವ್ನು ಕೊಡಂಗಿರ್ಬೇಕಲ್ಲ, ಫೋಟೋ ಹೊಡೆದು ಅಪ್ಲೋಡ್ ಮಾಡಿ ಇಂತ ಬೇಕು ಅಂತಿದ್ದಂಗೆ ಅವ್ನು ಕೊಡ್ಬೇಕು. ಅವನಿಗೆ ಸರ್ಕಾರ ಇಂತಿಂತದ್ ಕಳ್ಸಿರಿ ಇಷ್ಟಕ್ಕೆ ರೇಟು ಅಂತ ಫಿಕ್ಸ್ ಮಾಡ್ಬಿಡ್ಬೇಕು. ಯಾಕೆಂದ್ರೆ ಈಗ ಆಗ್ಲೇ ಅಗ್ರಿಕಲ್ಚರ್ ಒಂದು ಪಿಕಪ್ ಮಾಡಿದ್ರೆ 30 ರೂಪಾಯಿ ಕೊಡ್ತೀವಿ ಅಂತಾನೆ, ಒಂದು ಫೋಟೋ ಹೊಡೆದು ಕಳ್ಸಿರೆ, ಒಂದ್ ಗಿಡ ಹಾಕಿದ್ರೆ 2 ರೂಪಾಯಿ ಕೊಡ್ತೀವಿ ಅಂತ, ಒಂದ್ ಕಂಬ ಬಿದ್ದೋರು 5 ರೂಪಾಯಿ ಕೊಡ್ತೀವಿ ಅಂತ, ಸತ್ತೋದ್ರು 3 ರೂಪಾಯಿ, ಈ ತರ ಒಂದು ರೇಟ್ ಫಿಕ್ಸ್ ಮಾಡ್ಬಿಡ್ಬೇಕು ಅವ್ನಿಗೆ ಡಾಟಾ ಮಿತ್ರಂಗೆ. ಅವನಿಗೆ ಟ್ರೈನಿಂಗ್ ಕೊಟ್ಬಿಡ್ಬೇಕು. ಈಗ ಮಹಿಳಾ ಇದು ಅಂಗನವಾಡಿನಲ್ಲಿ ನಮ್ಮಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆ ಪೋಷಣ್ ಅಭಿಯಾನದಲ್ಲಿ ಒಂದೊಂದು ಮೊಬೈಲ್ ಕೊಡ್ತಾರೆ. ಆ ತರ ಇವ್ನಿಗೊಂದು ಮೊಬೈಲ್ ಕೊಟ್ಬಿಡ್ಬೇಕು. ಆ ಮೊಬೈಲ್ ಅದಕ್ಕೆ ಕ್ಲಿಕ್ ಮಾಡಿ ನಡೀತಾ ಇರ್ಬೇಕು. ಅವನು ಏನ್ ಬೇಕಾದ್ರು, ಅವನೇನು ಓದಿರ್ಬೇಕು ಬರೆದಿರ್ಬೇಕು ಅಂತಲ್ಲ, ಸೋಷಿಯಲ್ ಮೀಡಿಯಾ ನಾಲೆಡ್ಜ್ ಇದ್ರೆ ಸಾಕು ಅವನಿಗೆ. ಇಂಗ್ಲಿಷ್ ಕನ್ನಡ ಟೈಪ್ ಮಾಡಿ ಫೋಟೋ ಹೊಡೆದು ಕಳ್ಸ ಅಂತನಿಗೆ ಫಿಕ್ಸ್ ಮಾಡ್ಬಿಟ್ರೆ ಅವ್ನಿಗೊಂದು ಉದ್ಯೋಗ ಆಗುತ್ತೆ. ಸುಮ್ಮನೆ ಗಣತಿ ಮಾಡ್ತೀವಿ, ಆ ಗಣತಿ ಈ ಗಣತಿ ಅಂತ ಹೇಳಿ ವರ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಿ ನೀವು. ಅವನೊಬ್ಬ ಪ್ರಿಪೇರ್ ಮಾಡಿ ನೀವು ಏನ್ ಕೇಳ್ತಾರ ಕುಂತಿತ್ತ ಅಪ್ಲೋಡ್ ಮಾಡ್ತಾನೆ. ಲೈವ್ ತಾಜಾ ಡಾಟಾ ಇರುತ್ತೆ. ಅದಕ್ಕೆ ಅದು ಡಾಟಾ ಮಿತ್ರ ಮಾಡಿ ಅಂತ ಹೇಳಿ ನಾನೊಂದು ಕಾನ್ಸೆಪ್ಟ್. ಇಷ್ಟೂ ನಾನು ಈಗ ಆಲ್ರೆಡಿ ನಾನು ಕೊಟ್ಟಿರ್ತಕ್ಕಂಥ ವರದಿ ಒಳಗೆ ಕೊಟ್ಟಿದ್ದೀನಿ ನಾನು. ಏನು ನಂಬರ್ 1 ಕರ್ನಾಟಕ ಜ್ಞಾನ ದಾನ ಮಾಡಿ ಅಂತಕ್ಕಂಥದ್ದಕ್ಕೆ. ಇಷ್ಟು ವಿಚಾರಗಳಲ್ಲಿ ತಾವು ಏನ್ ವೀಕ್ಷಣೆ ಮಾಡ್ತಾ ಇದ್ರು ವೀಕ್ಷಕರಿದ್ರಿ, ಅಥವಾ ನೀವು ಬೇರೆ ಬುದ್ಧಿವಂತರುಗಳಿದ್ರಿ, ಇಂತಿಂತ ತಗೊಳ್ಳಿ, ಇದ್ರ ಜೊತೆಗೆ ಇದು ಸೇರಿಸ್ಕೊಳ್ಳಿ, ಅಥವಾ ಇದು ಯಾಕೆ ಅಂತಕ್ಕಂಥದ್ದನ್ನ ನೀವು ಚರ್ಚೆ ಮಾಡಬೇಕು. ಅಥವಾ ಬಂದು ಮುಕ್ತವಾಗಿ ಚರ್ಚೆ ಮಾಡೋದಲ್ಲ ಇದ್ರೆ ನಾವೇನೇ ಬಿಡ್ಕೊಂಡ್ರು ಪ್ರಯೋಜನ ಆಗಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರಿಂದ ಇದುವರೆಗೂ ನನ್ನ ಚಾನಲ್ ಅನ್ನು ನೋಡಿರ್ತಕ್ಕಂಥ ನಮ್ಮ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹೆಚ್ಚೆಚ್ಚಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಮತ್ತೊಮ್ಮೆ ತಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.